ತುಂಬಲಾರದಂಥ ಕೊರತೆ ಅನಿವಾರ್ಯ, ನಾವೆಲ್ಲರೂ ತುಂಬಿಕೊಳ್ಳಲೇಬೇಕು. ನನಗೆ ಮುಖ್ಯವಾಗಿ ಗಮನಿಸಿದ ಒಂದು ಅಂಶ ಏನಂತಂದ್ರೆ, ಮಾಂತಪ್ಪಜ್ಜಿಯವರು ದಿವ್ಯ ಸಾನ್ನಿಧ್ಯದಲ್ಲಿ ಅಲಂಕೃತರಾಗಿರುವಾಗ ನಡೆದಂಥ ಅನೇಕ ರಥೋತ್ಸವಗಳು, ಅನೇಕ ಕಾರ್ಯಕ್ರಮಗಳು, ಇದರಲ್ಲಿ ಏನು ಇವತ್ತು ಸಹ ಭಿನ್ನ ಇಲ್ಲ. ಇನ್ನು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲ ಆಗಮಿಸಿ ಈ ಕಾರ್ಯಕ್ರಮಕ್ಕೆ ಅಜ್ಜಿಯವರ ಪಾದಕ್ಕೆ ಅಪಾರವಾದ ಗೌರವವನ್ನು ಸಲ್ಲಿಸ್ತೀರಿ ಅಂತ ಹೇಳಿದ್ರೆ ತಪ್ಪಾಗಲಾರದು. ಬಹಳ ಹೆಮ್ಮೆ ಪಡತಕ್ಕಂಥ ವಿಷಯ, ಮಾಂತಪ್ಪಜ್ಜಿಯವರು ನಮ್ಮ ನಿಮ್ಮೆಲ್ಲರ ಎದೆ ಒಳಗೆ ಇಂಥ ಒಂದು ಸದ್ಭಾವದ ಬೀಜವನ್ನು ಹಾಕಿ ನಿರಂತರವಾಗಿ ಶಾಶ್ವತ ಉಳಿಲಿ ಅಂತ ಆಶೀರ್ವಾದ ಮಾಡಿದಾರಲ್ಲ, ನಾವೆಲ್ಲರೂ ಹೆಮ್ಮೆ ಪಡಬೇಕು. ಅಂತ ಶುದ್ಧ ಸದ್ಭಾವದಿಂದ ತಾವು ಎಲ್ಲರೂ ಇಲ್ಲಿ ನೆರೆದಿದ್ದೀರಿ. ನಿಮಗೆಲ್ಲರಿಗೂ ವಿಶೇಷವಾಗಿ ಧನ್ಯವಾದಗಳನ್ನು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಮೇಲಾಗಿ ಸಮಯದ ಅಭಾವ ಇರೋದ್ರಿಂದ ಅನೇಕ ವಿಷಯಗಳನ್ನ ಇಲ್ಲಿ ತಮ್ಮೆಲ್ಲರ ಜೊತೆಗೆ ಹಂಚ್ಕೊಳಕ್ಕಾಗೋದಿಲ್ಲ. ಇಲ್ಲಿ ಸಮಿತಿಯವರಾಗಿರ್ಬೋದು, ಗ್ರಾಮದ ಸಮಸ್ತ ಭಕ್ತರಾದ ತಾವೆಲ್ಲರೂ ಆಗಿರ್ಬೋದು, ತನು ಮನ ಧನ ಈ ಎಲ್ಲ ಸದ್ಭಾವದೊಳಗೂಡಿ ಇಲ್ಲಿ ಕಾರ್ಯವೈಖರಿಗಳನ್ನ ನಡೆಸ್ತಿದ್ದೀರಿ 7-8 ತಿಂಗಳಿಂದ. ಬಹಳ ಹೆಮ್ಮೆ ಪಡಬೇಕು. ಇಂಥ ಒಂದು ಕಾಲದಲ್ಲಿ ಇಂಥ ಒಂದು ಜವಾಬ್ದಾರಿಯಿಂದ ಮಾಡ್ತಾ ಇದ್ದೀರಿ. 30-40 ಲಕ್ಷ ರೂಪಾಯಿ ವ್ಯವಹಾರಗಳನ್ನು ಮಾಡಿ ಸಮಾಜ ಐಕ್ಯ ಮಂದಿರವನ್ನು ನಿರ್ಮಾಣ ಮಾಡ್ತಾ ಇದ್ದೀರಿ. ಬಹಳ ಜನ ಅದರೊಳಗೆ ನೋಡಿದಿರಲ್ಲ ಗೊತ್ತಿಲ್ಲ. ಈ ಚಳಿಗಿರಿ ಅಜ್ಜವ್ರ ಮಠ ಅಂತಂದ್ರೆ ಚಳಿಗಿರಿ ಗ್ರಾಮಕ್ಕೊಂದು ಕಿರೀಟ ಪ್ರಾಯ ಇದ್ದಂಗೆ, ಒಂದು ಕಿರೀಟ ಇದ್ದಂಗೆ ಇದು. ಆ ದಿಸನಲ್ಲಿ ತಾವೆಲ್ಲರೂ ತನುಬನದನುಗೂಡಿ ಸದ್ಭಾವದಿಂದ ಎಲ್ಲರೂ ತುಂಬ ಮನಸ್ಸಿನಿಂದ ಅಲ್ಲಿ ತಮ್ಮನ್ನು ಒಪ್ಪಿಸ್ಕೊಂಡಿದ್ದೀರ ಅನ್ನೋದಕ್ಕೆ ಅಜ್ಜವರ ಆ ಐಕ್ಯ ಮಂಟಪ ನಿರ್ಮಾಣ ಆಗೋ ಸ್ಥಿತಿ ನೋಡಿದ್ರೆ ಬಹಳ ಆನಂದ ಆಯ್ತು ನನಗೆ. ಕಾರ್ಯಕರ್ತರಿಗಲ್ಲಿ ಹೇಳಿ ಬಂದೆ, ನಾವೇನು ವಿಚಾರ ಮಾಡಿದ್ವಿ ಅದಕ್ಕಿಂತಲೂ ಅಮೋಘವಾಗಿ ಇದಕ್ಕೆ ಕಾರಣೀಭೂತರಾಗಿದ್ದೀರಿ ತಾವೆಲ್ಲರೂ. ನೀವು ಯಾವುದೇ ಜಾಗದಲ್ಲಿ ನೋಡಿದ್ರೆ, ಯಾವುದೇ ಮೂಲೆಯಲ್ಲಿ ನೋಡಿದ್ರಿ, ಅಜ್ಜಾರ ಬಂದೆಲ್ಲ ಅವ್ರಿಗೆ ಅನುಕೂಲ ಆಗಂಗೆ ಮಾಡ್ಕೊಂಡಿದ್ದಾರೋ, ಅವ್ರಿಗೆ ಖುಷಿ ಆಗಂಗೆ ಮಾಡ್ಕೊಂಡಿದ್ದಾರೋ ಅನ್ನೋ ಒಂದು ನಿರ್ಮಾಣ ಕಾರ್ಯ ನಡೆದಿತ್ತು. ಇನ್ನು ನೆಲಮಾಳಿಗೆನೇ ಹಿಂಗಿರ್ಬೇಕಾದ್ರೆ ಮೇಲಿನ ಆ ಒಂದು ಕಟ್ಟಡ ಎಂಥ ಭವ್ಯತೆಗೆ ಕಾರಣ ಆಗ್ತದೆ ಅನ್ನೋದಕ್ಕೆ ನಾನು ಈಗಾಗಲೇ ಅದ್ರ ಕನಸು ಕಾಣ್ತಾ ಇದ್ದೀವಿ. ರಾಣೆಬೆನ್ನೂರು ಅಜ್ಜಾರ ಅವ್ರಿಗೆ ಹೇಳಿ ನಾನು ಖುಷಿಯಿಂದ ಹೇಳಿದೆ, ಅಜ್ಜಾರೆ ಕೆಳಗೆ ನೀವು ಹೋಗಿ ನೋಡಕ್ ಹೋಗ್ಬೇಕು, ಬಹಳ ಚೆನ್ನಾಗಾಗಿತ್ತು ಅಲ್ಲೆಲ್ಲ ಅಂತಂದು. ಹಂಗಾಗಿ ಈ ಒಂದು ಆ ಒಂದು ಕಾರ್ಯಕ್ಕೆ ತಾವೆಲ್ಲ ಕಾರಣೀಭೂತರಾಗಿದ್ದೀರಿ. ಬಹಳ ಹೆಮ್ಮೆ ಪಡತಕ್ಕಂಥ ಸಂಗತಿ. ತಾವೆಲ್ಲರೂ ಒಂದು ಪದೇ ಪದೇ ಎಲ್ಲ ಗ್ರಾಮದ ಹಿರಿಯರು ಪೂಜ್ಯರು ಒಂದು ಮಾತನ್ನು ಹೇಳ್ತಾ ಇರ್ತಾರೆ, ಅಜ್ಜರು ಏನನ್ನೂ ಕೇಳ್ತಿದ್ದಿಲ್ಲ ಅಂತಂದು. ಅಜ್ಜರು ಕೇಳ್ತಿದ್ರು, ಏನ್ ಕೇಳ್ತಿದ್ರು ಅಂದ್ರೆ ನಿಮ್ಮ ಸದ್ಭಕ್ತಿ ಸದ್ಭಾವವನ್ನು ಅವ್ರು ಬೇಡ್ತಾ ಇದ್ರು. ಸದ್ಭಕ್ತಿ ಸದ್ಭಾವ ಅನ್ನೋದಂಗೆ ಸುಮ್ಮನೆ ಹೇಳ್ಕೊಂಡು ಹೋಗೋದಲ್ಲ. ಅದು ನಾವ್ ಏನಾದ್ರು ಗುರು ಕಾಣಿಕೆ ಕೊಡ್ಬೇಕಲ್ವ, ಅವನ ಆಶೀರ್ವಾದ ಮಾಡ್ತಾನೆ. ನಮ್ಮ ಎಲ್ಲ ಅಂಗ ವ್ಯವಸ್ಥೆಗಳನ್ನೆಲ್ಲ ತಯಾರು ಮಾಡಿ ನಮ್ಮೆಲ್ಲ ದುಃಖಗಳನ್ನು ದೂರ ಮಾಡಿ ಸುಖವನ್ನು ಕೊಟ್ಟು ನಮಗೆ ಆನಂದವನ್ನು ಕೊಡ್ತಾನೆ ಅಂದ್ರೆ ಏನಾದ್ರು ಒಂದು ಋಣಭಾರವನ್ನು ತೀರಿಸ್ಬೇಕಲ್ಲ ನಾವು. ಹಂಗಾಗಿ ಇವತ್ತು ಅವ್ರು ಏನು ಕೇಳಿದವರು ಅಡ್ಡಿ ಇಲ್ಲ. ನಿಮ್ಮೆಲ್ಲರ ಅದೇಗೊಂಡಲ್ಲಿ ಏನು ಅಂತಪ್ಪಜ್ಜನನ್ನು ಆರಾಧನೆ ಮಾಡ್ತಿದ್ದೀರಿ, ಬರೀ ಖಾಲಿ ಆರಾಧನೆ ಮಾಡಿದ್ರೆ ಉಪಯೋಗ ಇಲ್ಲ ಅಂತ ಒಂದು ಅವಕಾಶ ಬಂದಿರುತ್ತೆ. ನೀವು ಅದನ್ನ ಆರಾಧನೆ ಕಾರ್ಯರೂಪದಲ್ಲಿ ತರೋದಕ್ಕೆ ಎಲ್ಲರೂ ವೈಯಕ್ತಿಕವಾಗಿ ಅದನ್ನು ಸೇರಿ ನೀವೆಲ್ಲರೂ ಬಹಳ ಹೆಚ್ಚಿನ ರೀತಿಯಲ್ಲಿ ಅದನ್ನು ಬೆಳೆಸಿ ಅದರ ಆನಂದವನ್ನು ನೀವೆಲ್ಲರೂ ಪಡಬೇಕು. ನೀವೆಲ್ಲರೂ ನಿಮ್ಮೆಲ್ಲರ ಸದ್ಭಾವದ ಗುರುಕಾಣಿಕೆಯನ್ನು ಸಹ ಮಾಂತಪ್ಪದ ಪಾದಕ್ಕೆ ಅರ್ಪಣೆ ಮಾಡ್ತೀರಿ ಅಂತಂದು ಖಂಡಿತವಾಗಿ ನಾನು ನಿಮಗೆ ವಿನಂತಿಸ್ತೀನಿ. ಇದರಲ್ಲಿ ಯಾರು ನೀವು ಬೇರೆ ಕಾರಣಗಳನ್ನು ಹೇಳಬಾರದು. ಎಲ್ಲರೂ ಅದರಲ್ಲಿ ತಲ್ಲೀನರಾಗಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ರಿ. ಇನ್ನು ಮಾಡಬೇಕಾದ ಕಾರ್ಯಗಳು ಶ್ರೀಮಠದಲ್ಲಿ ಅಮೋಘವಾಗಿದ್ದಾವೆ. ಅವನ್ನೆಲ್ಲ ನೀವೆಲ್ಲ ಹಂತ ಮಾಡ್ಕೊಂಡು ಹೋಗೋಣ. ನಾನು ಇಲ್ಲಿ ಇನ್ನೊಂದು ಮುಖ್ಯವಾಗಿ ಹೇಳೋದಕ್ಕೆ ಇಷ್ಟಪಡೋದು, ಇಲ್ಲಿ ಕಾರ್ಯಕರ್ತರು ಅದಕ್ಕೆ ತಮ್ಮನ್ನು ಸಮರ್ಪಣೆ ಮಾಡ್ಕೊಂಡಂತ ಭಕ್ತರೇನಿದ್ರಲ್ಲ ಅವರಿಗೆ ನಾನು ಖಂಡಿತವಾಗಿ ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತೀನಿ. ಅಂತ ಕಾರ್ಯಕ್ಕೆ ನಾವು ಕಾರಣಭೂತರಾಗಿದ್ದೀರಿ. ಮತ್ತೆ ಇವತ್ತು ಅಜ್ಜರು ಬಹಳ ನೊಂದ್ಕೊಂಡು ಹೇಳಿದ್ರು, ಜಂಗಮ ಇಲ್ಲದ ತೇರು ಎಂಥದ್ದು ಅಂತಂದು. ಎಲ್ಲರ ಎದೆಗೂಡಿನಲ್ಲಿ ನೀವೆಲ್ಲರ ಮುಖ ನೋಡಿದ್ರೆ ನನಗೆ ಅನಿಸುತ್ತೆ ಆ ಉತ್ಸಾಹ ಇಲ್ಲ. ಆದರೂ ಆ ಸೇವೆ ನೀವೆಲ್ಲರೂ ಮಾಡಲೇಬೇಕು. ಸೇವೆ ಮಾಡಿ ಅವನು ಕೃಪೆಗೆ ಪಾತ್ರರಾಗಬೇಕು. ಅಜ್ಜರು ಇಲ್ಲಿ ಇಲ್ಲ ಅನ್ನಂಗಿಲ್ಲ. ಎಲ್ಲಿ ಅರಸುವೆ ನೀನು ಓ ನಿನ್ನ ಕಿಂಕರನ್ನು, ನಿನ್ನ ಬಳಿಯೇ ನಾನು ವಾಸಿಸಿರುವೆ ಅಂತಂದು ಮಹಾತ್ಮರು ಹೇಳ್ತಾ ಹೋಗಿದ್ದಾರೆ. ಎಲ್ಲೆಲ್ಲಿ ಹುಡ್ಕಕ್ ಹೋಗ್ಬೇಡ್ರಪ್ಪ, ನಿನ್ ಜೊತೆಗೆ ನಾನು ಇದ್ದೀನಿ, ಹೊರಗೆ ಹುಡ್ಕಕ್ ಹೋಗ್ಬೇಡ್ರಿ, ನಿನ್ ಜೊತೆಗೆ ಇದ್ದೀನಿ ಅಂತಂದು ಹೇಳ್ತಾರೆ ಮಹಾತ್ಮರು. ಅದೇ ತೆರನಾಗಿ ಮಾಂತಪ್ಪಜ್ಜರ ನಮ್ಮೆಲ್ಲರ ಎದೆಗೂಡಿನಲ್ಲಿ ಇದ್ದಾರೆ ಅಂದ್ಕೊಂಡು ಅಲ್ಲಿ ಅವ್ರನ್ನ ಭಾವಚಿತ್ರವನ್ನಿಟ್ಟು ಆ ರಥವನ್ನ ನೀವೆಲ್ಲರಿಗೆ ಪೂಜೆ ಮಾಡಿ ಅದು ಮುಂದುವರ್ಸೋಣ. ಆ ಕಾರ್ಯಕ್ರಮ ಯಾವಾಗ ಇರಲಿ.
ನೀವು ನಿಮ್ಮ ತನು ಮನದನ್ನ ಅಷ್ಟಲ್ಲ, ನಿಮ್ಮ ಮನಸ್ಸು ಯಾವತ್ತೂ ಹೀಗೆ ಶ್ರೀ ಕ್ಷೇತ್ರದ ಬಗ್ಗೆ ಚಿಂತನೆ ಮಾಡ್ರಿ ಅಂತ ಹೇಳ್ತಾ, ಮತ್ತೆ ಸಮಯದ ಅಭಾವ ಇರೋದ್ರಿಂದ ಇದರಲ್ಲಿ ಎಲ್ಲರೂ ಮತ್ತೊಮ್ಮೆ ಯಾವತ್ತು ಈ ಕಾರ್ಯಕ್ರಮದಲ್ಲಿ ವೈಯಕ್ತಿಕವಾಗಿ ಭಾಗಿಯಾಗಿ ಈ ಕ್ಷೇತ್ರದ ಮುನ್ನಡೆಗೆ ಕಾರಣೀಭೂತರಾಗಬೇಕು, ಜಗದ್ಗುರು ಅಪ್ಪಾಜಿ ಅವರ ಶ್ರೀಪಾದದ ಕೃಪೆಗೆ ಪಾತ್ರರಾಗಬೇಕು ಅಂತ ಹೇಳ್ತಾ ಎರಡು ಮಾತುಗಳಿಗೆ ವಿರಾಮ. ಮುಂದಿನದಾಗಿ ಮಹಾರಥೋತ್ಸವ ಕಾರ್ಯಕ್ರಮ ಸ್ವಮಾಳದೊಂದಿಗೆ ಗರ್ಭಗೃಹ ಚೈತನ್ಯ ಸ್ವರೂಪಿಯಾಗಿರ್ತಕ್ಕಂಥ ಡಾಕ್ಟರ್ ಮಹಾನ್ ಸ್ವಾಮೀಜಿಯವರು ಮತ್ತು ಅವರ ಕಿರೀಟ, ಅವರ ಬೆತ್ತ, ಅವರ ಜಟಾಯಿ, ಬನ್ನಿರಿ ಹೋಗೋಣ ಜಾತ್ರೆಗೆ ಮಾಂತೇಶ್ವರ ಜನ ತೆರಿಗೆ. ಬನ್ನಿರಿ ಹೋಗೋಣ ಜಾತ್ರೆಗೆ ಮಾಂತೇಶ್ವರ ಜನ ತೆರಿಗೆ. ಅಕ್ಕ ತಂಗಿಯರು ಬನ್ನಿ, ಅಣ್ಣ ತಮ್ಮರು ಬನ್ನಿ, ಅಕ್ಕ ತಂಗಿಯರು ಬನ್ನಿ, ಅಣ್ಣ ತಮ್ಮರು ಬನ್ನಿ, ಎಲ್ಲರೂ ಕೂಡಿ ತೇರ ಎಳೆಯೋಣ. ಬನ್ನಿರಿ ಹೋಗೋಣ ಜಾತ್ರೆಗೆ ಮಾಂತೇಶ್ವರ ಜನ ತೆರಿಗೆ. ಮನೆಯಲ್ಲಿ ನಡೆಯುವ ಕಷ್ಟವ ಕಳೆಯಲು ಸೇವೆ ಮಾಡೋ ಮಠದಲ್ಲಿ. ಮನೆಯಲ್ಲಿ ನಡೆಯುವ ಕಷ್ಟವ ಕಳೆಯಲು ಸೇವೆ ಮಾಡೋ ಮಠದಲ್ಲಿ. ಮಾಂತೇಶ್ವರ ಜನ ನೆನೆದರೆ ಹೋಗುವುದು, ಮಾಂತೇಶ್ವರ ಜನ ನೆನೆದರೆ ಹೋಗುವುದು, ಬೇಡಿಕೊಳ್ಳಯ್ಯ ಬಂದು ಗುರುವಿನಲ್ಲಿ. ಬನ್ನಿರಿ ಹೋಗೋಣ ಜಾತ್ರೆಗೆ ಮಾಂತೇಶ್ವರ ಜನ ತೆರಿಗೆ. ಇನ್ನಿಲ್ಲ ಎನ್ನೋರಿಗೆ ಎಲ್ಲವೂ ನೀನಾದೆ, ನಿನ್ನ ನಂಬಿದವರ ಬಂಧನವೂ ಕಳೆದೆ. ಇನ್ನಿಲ್ಲ ಎನ್ನೋರಿಗೆ ಎಲ್ಲವೂ ನೀನಾದೆ, ನಿನ್ನ ನಂಬಿದವರ ಬಂಧನವೂ ಕಳೆದೆ. ಜಾತ್ರೆಯ ದಿನದಂದು ಅನ್ನದಾನ ಮಾಡಲು, ಜಾತ್ರೆಯ ದಿನದಂದು ಅನ್ನದಾನ ಮಾಡಲು ಶಕ್ತಿಯ ನೀಡಯ್ಯ ಮಾಂತಜ್ಜ. ಬನ್ನಿರಿ ಹೋಗೋಣ ಜಾತ್ರೆಗೆ ಮಾಂತೇಶ್ವರನ ತೆರಿಗೆ.